ಮ್ಯಾಚ್ ಸ್ಟಾರ್ಟ್ ಆಗಿದೆ, ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಇದು ಫಸ್ಟ್ ಮ್ಯಾಚು ನಮ್ಮ RCBದು, ಅದು ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ನಡೀತಾ ಇರೋದಂದರೆ ನಾವೆಲ್ಲ ಕಾಯ್ತಾ ಇದ್ದೀವಿ ಹೇಗಿದೆ ಎಲ್ಲ. ಮೇನ್ಲಿ ವಿರಾಟ್ ಕೊಹ್ಲಿ ಎಲ್ಲ ಟೀಮ್ ಈ ಸತಿ ಚೆನ್ನಾಗಿದೆ. ಸೊ ವಿ ಆರ್ ಎಕ್ಸೈಟೆಡ್ ಟು ಸಿ ಹೆಂಗೆ ಆಡ್ತಾರೆ, ಈ ಸತಿ ಫೈನಲ್ಸ್ ಹೊಡಿತಾರೋ ಕಪ್, ಅದನ್ನು ಕಾಯ್ತಾ ಇದ್ದೀವಿ. ಮ್ಯಾಚ್ ನಡೆಯಲ್ಲ ಕೂಡ ಆಗ್ತಾ ಇತ್ತು. ಇಲ್ಲ, ಅದು ಅದೇ ಇದಿತ್ತು, ಆದರೆ ರಿಲಿ ಹ್ಯಾಟ್ಸ್ ಆಫ್ ಟು ಆಲ್ ದ ಪೊಲೀಸ್, ಆಲ್ ದ ಎಂಟೈರ್ ಟೀಮ್ ವಾಪಸ್ ತೊಗೊಂಬಂದಿರೋಕ್ಕೆ. RCBಗೆ ಸ್ಟೇಡಿಯಮಲ್ಲಿ ನಡೆದ್ರೆ ಅದು ತುಂಬ ಇಂಪಾರ್ಟೆಂಟ್, ಎಲ್ಲ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಸೊ ವಿ ಆರ್ ಗಾಟ್ ಇಟ್ ಬ್ಯಾಕ್. ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ. ಅದು RCB ಮ್ಯಾಚ್ ನೋಡ್ಬೇಕಂದ್ರೇ ಒಂಥರ ಎಕ್ಸೈಟ್ಮೆಂಟು. ಅದು ಅವರು ಚಾಂಪಿಯನ್ಶಿಪ್ ಆಗಿ ಈಗ ಬಂದು ಮತ್ತೆ ಇನ್ನೊಂದು ಕಪ್ ಹೊಡಿತೀವಿ ಅಂತೆಲ್ಲ ಕಾಯ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಸನ್ರೈಸರ್ಸ್ ಓನರ್ ಕೂಡ ಮಹಿಳೆ, RCB ಓನರ್ ಕೂಡ ಮಹಿಳೆ. ಹೌದು, ಮಹಿಳೆಯರ ಕಾಳಗ ನೀವೇನು ಹೇಳ್ತೀರಿ ಮಹಿಳೆಯರಾಗಿ? ದಟ್ ಡಸಂಟ್ ಮ್ಯಾಟರ್. ಅಂದರೆ ಮಹಿಳೆ ಹೌದು, ಆಬ್ವಿಯಸ್ಲಿ ವಿಮೆನ್ ಎಂಪವರ್ಮೆಂಟ್ ಐ ಕ್ಯಾನ್ ಸೇ. ಮಹಿಳೆಯರೇ ಹೌದೌದು. ಸೊ ನೋಡೋಣ ಮ್ಯಾಚ್ ಹೆಂಗಾಗುತ್ತೆ ಅಂತ ಅಷ್ಟೇ. ಎಲ್ಲೋ ಮಹಿಳೆ ಕೂಡ ಚೇಂಜ್ ಆದರು, ಓನರ್ ಚೇಂಜ್ ಆದರು, ಚೇಂಜ್ ಆದ್ರೆ ಬಟ್ ಚೆನ್ನಾಗಿ ಅನ್ನಿಸ್ತಿದೆ. ಯಾವುದೇ ಫ್ರಾಂಚೈಸಿ ಯಾರೇ ತಗೊಂಡ್ರು ನಮ್ಮ ಟೀಮ್ ಚೆನ್ನಾಗಿ ಆಡಿದ್ರೆ ಆಯಿತು ಅಷ್ಟೇ. ಸೊ ಈ ಸರಿನೂ ಕಪ್ ಹೊಡೆದ್ರೆ ಚೆನ್ನಾಗಿರುತ್ತೆ. ಕೈ ಘಟನೆಗಳು ಹನ್ನೊಂದು ಚೇರ್ ಖಾಲಿ ಬಿಟ್ಟಿದ್ದಾರೆ. ಹೌದು, ಅದೇನೊಂಚೂರು ಫಿಲ್ ಮಾಡಿ ಡಿಮ್ಯಾಂಡ್ ಮಾಡಿ ಅದೇ ಕುಟುಂಬಕ್ಕೆ ದುಡ್ಡು ಕೊಡ್ಬೋದಾಯ್ತು ಅನ್ಸುತ್ತೆ. ಅದೇ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ ಅನಿಸುತ್ತೆ ಲಾಸ್ಟ್ ಟೈಮು. ಎಲ್ಲ ಫ್ಯಾಮಿಲೀಸ್ಗೆಲ್ಲ ವಿಕ್ಟಿಮ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಒನ್ ಆಫ್ ದ ಅದು ನಮ್ಗೆ ಅಪ್ಕಮಿಂಗ್ ಅದೊಂಥರ ಅದ್ರ ಮೇಲೆ ಹೆಂಗೆ ಬೆಟರ್ ಮಾಡ್ಬೋದು ಅಂತ ಎಲ್ಲ ಈಗೆಲ್ಲ ತುಂಬ ಸ್ಟಡಿ ಮಾಡಿ ಹೆವಿ ಪೊಲೀಸವರು ಅಂತ ತುಂಬ ವರ್ಕ್ ಮಾಡಿದ್ದಾರೆ ಇದ್ರ ಮೇಲೆ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಸತಿ ಆ್ಯಕ್ಚುಲಿ. ಇಲ್ಲಿ ಬರೋಂಥ ಫ್ಯಾನ್ಸ್ಗಳು ಪೊಲೀಸ್ ಇಲಾಖೆಗಳು, ಇಲ್ಲಿ ಸಿಬ್ಬಂದಿ, ಸೆಕ್ಯೂರಿಟಿ ಸಿಬ್ಬಂದಿ ಯಾವ ಥರ ಸ್ಪಂದಿಸ್ಬೇಕು ಅವರಿಗೆ? ಇಲ್ಲ, ನಾವು ನಾನು ಪ್ರತಿ ವರ್ಷ ಬರ್ತೀನಿ. ಸೊ ನಾನು ಈ ಸತಿ ನೋಡಿದಾಗ ತುಂಬ ಹೆವಿ ಸೆಕ್ಯೂರಿಟಿ ಇದೆ ಆ್ಯಕ್ಚುಲಿ. ಈ ಥರ ಇದ್ದಿಲ್ಲ. ಈ ಸತಿ ಹೆವಿ ಸ್ಟ್ರಿಕ್ಟ್ ಮಾಡಿದ್ದಾರೆ ಮತ್ತು ಒಂಥರ ಡಿಸಿಪ್ಲಿನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದು ಆಗಿಂದ ಸೊ ಈಚ್ ಇನ್ಸಿಡೆನ್ಸೂ ಅದನ್ನ ಇಟ್ಕೊಂಡು ವೆರಿ ವೆಲ್ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲೊಂದು ಕಡೆ ಪ್ರತಿ ಬಾರಿ ಕಳ್ತನ ಆಗ್ತಿದ್ದು, ಎಲ್ಲೋ ಹುಡುಗಿರ ಮೇಲೆ ಆಗಿರ್ಬೋದು, ಮಹಿಳೆಯರ ಮೇಲೆ ಅರೆಸ್ಟ್ ಆಗ್ತಿದ್ದೆಲ್ಲ ಕೂಡ ಕಡಿಮೆ ಆಗ್ತಿದೆ ವರ್ಷ ಅನ್ಸುತ್ತೆ. ಕಡಿಮೆ ಆಗ್ಬೋದು, ಬಿಕಾಸ್ ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ ಇದೆ. ಸೊ ಆಲ್ಮೋಸ್ಟ್ ತುಂಬ ಕ್ರೌಡ್ ಅವಾಯ್ಡ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಥೆಫ್ಟ್ಸ್ ಎಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಮೇ ಬಿ ದಿಸ್ ಇಯರ್ ಬೆಟರ್ ಇರುತ್ತೆ ಅಂತ ಅನಿಸುತ್ತೆ. ಟಿಕೆಟ್ ಸಿಕ್ಕಿದೆ ನಮಗೆ. ಟಿಕೆಟ್ ಸಿಕ್ಕಿದೆ. ಹೌದು, ಇಲ್ಲ ನಮ್ಮ ಆನ್ಲೈನಲ್ಲಿ ಬುಕ್ ಮಾಡಿ ನಮಗೆ ಅದನ್ನೇ ಬಂದಿದ್ದು ನಾವು. ನಮಗೂ ಕೂಡ VIP ಕಾಮನ್ ಮ್ಯಾನ್ ಥರ ನೋಡ್ತಾರೆ, VIP ಟಿಕೆಟ್ ಕೊಡಿ ನಮಗೂ. ಇದು ಹೌದು, ಅದು ಸೆಷನ್ನಲ್ಲಿ ನೋಡ್ತಾ ಇದ್ದೀವಿ. MLAಗಳೆಲ್ಲ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಹೊಸದೇನಿಲ್ಲ, ಪ್ರತಿ ವರ್ಷವೂ ಇದೆ. RCB 1 ಲ್ಯಾಕ್ ಕೆಪಾಸಿಟಿ ಇದ್ರೂ RCBದು ಹಿಂಗೆ ಇರುತ್ತೆ. ಟಿಕೆಟ್ಸ್ ತುಂಬ ಕಷ್ಟನೇ ಸಿಗೋದು. ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಗುಡ್ ಸೈನ್ ಅನ್ಸುತ್ತೆ ನನಗೆ ಸೆಷನಲ್ಲಿ. ಸೊ ಅವರೇ ಅಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂದರೆ ನಾರ್ಮಲ್ ಪೀಪಲ್ ಅವ್ರಿಗೆ ಎಷ್ಟು ಬೇಕು ಅನ್ಸುತ್ತೆ ಟಿಕೆಟ್ಸ್ ಅಲ್ವಾ. ಅವ್ರು ಈಚ್ ಒನ್ ಮ್ಯಾಚ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಅದು ಅವರು ಎವ್ರಿ ಮ್ಯಾಚ್ ಕೇಳ್ತಾ ಇದ್ದಾರೆ. ನೋಡಬೇಕು ಹೆಂಗೆ ಮಾಡ್ತಾರೆ ಅವರು ಅಂತ. ಆಲ್ರೆಡಿ ಡಿಕ್ಲೇರ್ ಆಗಿದೆ ಅವ್ರಿಗೆಲ್ಲ 2 ಟಿಕೆಟ್ ಸಿಗಬೇಕು ಅಂತ. ಪೊಲೀಸರಿಗೆ ಏನು ಹೇಳಕ್ಕೆ ಹೋಗ್ತೀರಾ, ಇಲ್ಲಿನ ಸರ್ಕಾರಕ್ಕೆ ಏನು ಹೇಳಕ್ಕೆ ಹೋಗ್ತಾರೆ ಈ ವಿಚಾರವಾಗಿ? ಪೊಲೀಸವ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಆಲ್ ದ ಕಮಿಷನರ್ಸ್. ಅವ್ರು ಎಷ್ಟು ನಂಗೆ ಗೊತ್ತಿರೋ ಪ್ರಕಾರ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಡೇ ಆ್ಯಂಡ್ ಡೇ ಔಟ್. ಮೋಸ್ಟ್ಲಿ ಫ್ರಮ್ ಪಾಸ್ಟ್ 10 days ಅವರು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು, ನೋಡಿದ್ದೀನಿ ನಾನು ಲೈವಾಗೆ. ಸೊ ರಿಯಲಿ ಅವ್ರು ಈಚ್ ಇನ್ಸಿಡೆಂಟ್ನು ಹೆಂಗಿದೆ, ಹೆಂಗೆ ತೊಗೊಳ್ಬೇಕು ಅಂತ ಡ್ರಿಲ್ಸ್ ನಡೀತಾನೆ ಇದೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ದಟ್. ಸೋಷಿಯಲ್ ಮೀಡಿಯಾದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದು ಲಿಂಕ್ ಆಗ್ತಾ ಇರೋದು ಅದೆಲ್ಲ ಸ್ಕ್ಯಾಮು. ಜಸ್ಟ್ ಅದಕ್ಕೆಲ್ಲ ಯಾವುದಕ್ಕೂ ಇನ್ವಾಲ್ವ್ ಆಗಬೇಡಿ. ಅದೆಲ್ಲ ಸುಮ್ಮನೆ ಸ್ಕ್ಯಾಮು. ಮತ್ತೆ ನೀವೇ ದುಡ್ಡು ಕಳ್ಕೊತೀರಾ, ಟಿಕೆಟ್ಸು ಸಿಗಲ್ಲ. ಫೇಕ್ ಮಾಡಿಬಿಟ್ಟು ಇಲ್ಲಿ ಬಂದು ನೀವೆಲ್ಲ ಅದೇನೂ ವರ್ಕೌಟ್ ಆಗಲ್ಲ. ಸೊ ದಯವಿಟ್ಟು ಅಫಿಷಿಯಲ್ ಫಾಲೋ ಮಾಡಿ, ಟಿಕೆಟ್ಸ್ ಅಲ್ಲಿಂದ ಸಿಗುತ್ತೆ ಅಷ್ಟೇ. ಮನೆ ಮಂದಿಲಿ ಬೆಟ್ಟಿಂಗ್ ಆಡೋರಿಗೆ, ಕಾಲೇಜ್ ಹುಡುಗರಿಗೆ, ಯೂಸ್ಗಳಿಗೆ ಬೆಟ್ಟಿಂಗ್ ಆಡೋರಿಗೆ ನೀವೇನು ಹೇಳ್ತೀರಿ? ಅದೆಲ್ಲ ಮಾಡಬೇಡಿ ಅಂತಲೇ ಆಬ್ವಿಯಸ್ಲಿ ಹೇಳೋದು. ಏನು ಮಾಡಬೇಕು ಅಂತ ನೀವೇನು ಹೇಳ್ತೀರಾ? ಅದು ಅದೆಲ್ಲ ಇಂಡಿವಿಜುವಲ್ ಅವ್ರವ್ರ ಇಷ್ಟ. ಬಟ್ ಯಾವುದು ಗ್ಯಾಂಬ್ಲಿಂಗ್ ಆಗಲಿ ಬೆಟ್ಟಿಂಗ್ ಆಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎಂಡ್ ಆಫ್ ದ ಡೇ ಅದೆಲ್ಲ ನಿಮ್ಮ ಪರ್ಸ್ನಲ್ ಅಮೌಂಟ್. ಸೊ ಅದೇನು RCB ಕಾಂಟ್ರಿಬ್ಯೂಟ್ ಆಗಲ್ಲ. ಸೊ ಯೋಚನೆ ಎಂಜಾಯ್ ಮಾಡಿ, ನೋಡಿ, ಖುಷಿ ಪಡಿ. ಬೆಟ್ಟಿಂಗ್ ದುಡ್ಡು ಇದೆಲ್ಲ ಇನ್ವಾಲ್ವ್ ಆಗಕ್ಕೆ ಹೋಗಬೇಡಿ. ಎಷ್ಟೋ ಈ
ಈಗ ನೀವು ಮೂರು ಹುಡುಗಿರು ಕೂಡ ಈಗನು ಮೈನರ್ ಹುಡುಗಿರು ಕೂಡ ಹೌದು ಅದೇ ಜಸ್ಟ್ ಎಂಜಾಯ್ ಮಾಡಿ ಗೇಮ್ ಇರೋದೇ ಇಟ್ಸ್ ಲೈಕ್ ಒಂಥರ ಎಂಜಾಯ್ ಮಾಡೋಕ್ಕೆ ಈಗ ಬೆಟ್ಟಿಂಗ್ ಎಲ್ಲ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ ಆದಷ್ಟು ಅವಾಯ್ಡ್ ಮಾಡಿ ಎಂಜಾಯ್ ಮಾಡಿ ಅಷ್ಟೇ ಕೇಳ್ತೀವಿ ಓಕೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ